ಅದು ನನಗಿಷ್ಟ ಆಗೋ ಡ್ರಿಂಕ್ಸ್ ಮಾತ್ರ ನಾನು ಕುಡಿತೀನಿ. ಜನ್ಮಕ್ಕೆ ಹೋಗೋ. ಶಿವ ಅವ್ರ ಊರಿಂದ ತಂದಿರೋದಿದೆಲ್ಲ ತಲೆ ಸುತ್ತು, ವಾಮಿಟ್ಟು, ಸುಸ್ತು. ಇದು ನನಗಿಷ್ಟ. ಶಿವಾಗ ಇಷ್ಟ ಆಗಲ್ಲ, ಶಿವಾಗ ಇಷ್ಟ ಆಗೋದು ನನಗಿಷ್ಟ ಆಗಲ್ಲ. ಇಬ್ಬರಿಗೂ ಇಷ್ಟ ಆಗೋದು ನಮ್ಮ ಮನೇಲೇ ಇರಲ್ಲ. ನನ್ನ ಫ್ರೆಂಡು ಅವ್ರ ತೋಟಕ್ಕೆ ಅವಳೇ ಕಳ್ತನ ಮಾಡಕ್ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಅದೇ ಬೇಡಪ್ಪ ನೀನ್ ಜ್ಯೂಸು. ಅದು ಬೆಳಗ್ಗೆ ಓದಿದ ತಕ್ಷಣ ಐಸು ವಾರ್ಡೆ ಪಕ್ಕ ಡೈರಿ ಮಿಲ್ಕ್ ಹೋಗ್ದಿರೋದಕ್ಕೆ. ನೀನ್ ದಾಳಿ ಮುಗ್ದಿದ್ರ ಸೈಡ್ ಬರ್ತೀಯ, ನಾನು ಸ್ವಲ್ಪ ದಾಳಿ ಮಾಡ್ತೀನಿ ಅಡ್ಗೆ ಮನೇಲಿ. ಈ ಅವತಾರದಲ್ಲಿ ತಿಂತಾವ, ಯಾವಾರ ಈ ಅವತಾರದಲ್ಲಿ ತಿಂತಾವ. ಇದ್ರ ಮೈ ತುಂಬಾ ಮುಳ್ಳೆ, ಸೇಮ್ ನಂತರನೇ. ನಾಲ್ಕನೇ ವರ್ಷದಲ್ಲಿ ಯಾರು ರೆಂಟಿಗೆ ಬಂದಿದ್ರೆ ಸೂಪರ್ ಅಲ್ಲ. ಅದಕ್ಕೆ ನಾನು ಇಷ್ಟು ವಿಚಿತ್ರವಾಗಿ ವಿಕಾರವಾಗಿ ಹುಟ್ಟಿರೋದು. ಇದು ಆಕ್ಚುಲಿ ಚೆನ್ನಾಗಿರೋದು. ನಾನು ಮಾಡಕ್ ಮುಂಚೆನೆ ಫಸ್ಟ್ ಟೈಮ್ ಹೆಸರಿಟ್ಟಿರೋದು ಇದೊಂದೇ ರೆಸಿಪಿಗೆ. ವಕ್ರ ಪಕ್ರ ವಿಚಿತ್ರವಾಗಿ ಬರ್ತೈತೆ. ಸಿಂಪಲ್ ಆಗಿ ಒಂದು 2-3 ನಿಮಿಷಕ್ಕೆ ಆಗುವಂತ ರಸ ಇದು. ನಿಮ್ ಮುಂದೆ ಮುದ್ದೆ ಸಾರು ತಿಂತೀವಿ, ಒಳಗೊಳಗೆ ಉಪ್ಪಿಟ್ಟು ಚಿತ್ರಾನ್ನ ತಿಂತೀವಿ ನಾವು. ಅಷ್ಟು ಬಾರನೇನಪ್ಪ ನಿನ್ಗೆ. ನನ್ ಬಕಾಸುರಿ ಇರ್ಬೋದು, ನಿನ್ಗೂ ಕೊಡದಿರೋ ತಿನ್ನೋಷ್ಟು ಬಕಾಸುರಿ ಅಲ್ಲ. ಅಪ್ಪ ಯಾವ್ದಕ್ಕೂ ನಾವು ಶೇರ್ ಮಾಡ್ಕೊಬಿಡೋಣ. ಬಜ್ಜಿ ತಿನ್ಬಾರ್ದು ಜಾಸ್ತಿ, ನಮ್ಮ ಫ್ರೆಂಡ್ಸ್ ಎಲ್ಲ ಬೈತಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆಗಿದ್ದೀರಿ, ನಾನು ಸೂಪರ್ ಡೂಪರ್ ಆಗಿದ್ದೀನಿ. ಹ್ಯಾಪಿ ಶುಕ್ರವಾರ ಫ್ರೆಂಡ್ಸ್. ಶುಕ್ರವಾರದ ಶುಭಾಶಯಗಳು. ನಮ್ಮನೇಲಿ ಯಾವತ್ತಿದ್ರು ಶುಕ್ರವಾರ ಎಲ್ಲ ಸಂಜೆ ಮೇಲೆನೆ ಪೂಜೆ, ಹಾಗಾಗಿ ನೋ ಪೂಜೆ ಏನಿಲ್ಲ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಮನೆ ಕೆಲಸನೂ ಮುಗಿಸಿದ್ದೀನಿ. ಬೆಳಗ್ಗೆ ಒಂದು ಹೆಲ್ದಿ ಡ್ರಿಂಕಿಂದ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ದೀನಿ. ಫ್ರೆಂಡ್ಸ್ ಶಾಕ್ ಆದ್ರ? ನಿಜ ಫ್ರೆಂಡ್ಸ್, ನಾನು ಸಹ ಹೆಲ್ದಿ ಡ್ರಿಂಕ್ ಎಲ್ಲ ತಗೊಳ್ತೀನಿ. ಅದು ನನಗಿಷ್ಟ ಆಗೋ ಡ್ರಿಂಕ್ಸ್ ಮಾತ್ರ ನಾನು ಕುಡಿತೀನಿ. ಜನ್ಮಕ್ಕೆ ಹೋಗೋ ಅಂದ್ರೆ ಆ ಥರ ಡ್ರಿಂಕ್ ಅಲ್ಲ ಫ್ರೆಂಡ್ಸ್, ಕೂಲ್ ಡ್ರಿಂಕ್ಸ್. ಇದೊಂದು ಹೆಲ್ದಿ ಡ್ರಿಂಕು. ನೆನ್ನೆ ಶಿವ ಊರಿಗೆ ಹೋಗಿತ್ತು ಫ್ರೆಂಡ್ಸ್. ಆಟೋಮೆಟಿಕ್ ಆಗಿ ಸಡನ್ ಆಗಿ ಪ್ಲಾನ್ ಮಾಡ್ಕೊಂಡು ಹೋಗ್ಬಿಟ್ಟು ಬಂತು. ನೆನ್ನೆ ಊರಿಂದ ಏನೇನೆಲ್ಲ ತಂದೈತೆ ಗೊತ್ತಾ ಫ್ರೆಂಡ್ಸ್? ಎಲ್ಲ ನನ್ನ ಫೇವ್ರೇಟೇ, ತೋರಿಸ್ತೀನಿ. ಈ ಬ್ಯಾಗಲ್ಲಿ ಕುಂಬಳಕಾಯಿ ನಂಗೆ ಇಷ್ಟ, ಚಪಾತಿ ಜೊತೆಗೆ. ಇದಂತೂ ಎಷ್ಟು ವರ್ಷಗಳಾಗಿತ್ತು ಫ್ರೆಂಡ್ಸ್. ಇಷ್ಟು ದೊಡ್ಡ ಈರುಳ್ಳಿಕಾಯಿ ನೋಡಿ, ನಾನು ಕಿರಳಿಕಾಯಿ, ಏಳಿಕಾಯಿ ಏನೇನೋ ಅಂತಾರೆ. ಜೊತೆಗೆ ನಿಂಬೆಹಣ್ಣು ತಂದೈತೆ. ಶಿವ ಅವ್ರ ಊರಿಂದ ತಂದಿರೋದಿದೆಲ್ಲ ಕುಂಬಳಕಾಯಿ. ನನಗೆ ಮೇನ್ ಬೇಕಾಗಿರೋದು ಈ ಡ್ರಿಂಕ್ ಮಾತ್ರ ಬೇಕೇ ಬೇಕು. ಅದಕ್ಕೆ ಇದೊಂದು ಕಾಯಿ ತಗೊಳ್ತಾ ಇದ್ದೀನಿ. ಹಣ್ಣು ಬಂದೈತೆ. ಈ ಥರ ಇರೋದೇ ಜ್ಯೂಸ್ ಮಾಡ್ಕೋಬೇಕು. ಸೂಪರ್ ಡೂಪರ್ ಟೇಸ್ಟ್ ಇರ್ತೈತಿ ಇದು. ನಿಜ ಹೇಳ್ಬೇಕಂದ್ರೆ ಈ ಕಾಯಿನ ಜ್ಯೂಸ್ ಮಾಡಬಾರ್ದು ಫ್ರೆಂಡ್ಸ್. ಹೇಳ್ಬೇಕು ಅಂದ್ರೆ ಶಾಕ್ ಆದ್ರೆ ಫ್ರೆಂಡ್ಸ್, ನಿಜವಾಗ್ಲೂ ಶಾಕ್ ಆಗಲೇಬೇಕು. ಯಾಕಂದ್ರೆ ಈ ಕಾಯಿನ ನನ್ಗೆ ಹೆಂಗ್ ತಿನ್ನಕ್ಕೆ ಇಷ್ಟ ಅಂದ್ರೆ ಕಟ್ ಮಾಡ್ಬಿಟ್ಟು ಬರೀ ಉಪ್ಪು, ಖಾರ, ಜೀರಿಗೆ, ಮೆಣಸು ಎಲ್ಲ ಪುಡಿ ಮಾಡಿ ಹಾಕೊಂಡು ತಿಂದರೆ ಎಷ್ಟು ಸೂಪರ್ ಆಗಿರ್ತೈತೋ. ಆದರೆ ನನಗೆ ಇಷ್ಟ ಈ ಥರ. ಇದು ತುಂಬ ಜನಕ್ಕೆ ಆ ಥರ ತಿನ್ನಕ್ಕೆ ಇಷ್ಟ ಆಗಲ್ಲ, ಹುಳಿ ಸ್ವಲ್ಪ ಇಷ್ಟಪಡಲ್ವಲ್ಲ. ಅದಕ್ಕೋಸ್ಕರ ಜ್ಯೂಸ್ ಮಾಡ್ತೀನಿ. ಮಧ್ಯಾಹ್ನ ಇದನ್ನ ಕಟ್ ಮಾಡ್ಕೊಂಡು ತಿಂದಾಕ್ಬಿಡ್ತೀನಿ ಚೆನ್ನಾಗಿ. ಉಪ್ಪಿನಕಾಯಿ ಹಾಕೋ ಅಂತ ಶಿವ ಹೇಳ್ತೈತೆ. ಉಪ್ಪಿನಕಾಯಿ ಹಾಕೊಳಕ್ಕೆ ಮ್ಯಾಕ್ಸಿಮಮ್ ಒಂದು 10-15 ಕಾಯಿ ಆದ್ರೂ ಇರಬೇಕು. ಇಲ್ಲಿರೋದೇ ಒಂದು 5-6 ಕಾಯಿ. ನೋಡ್ತೀನಿ ಫ್ರೆಂಡ್ಸ್, ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಅದಕ್ಕೋಸ್ಕರ ಒಂದು ದೊಡ್ಡ ಕಿರಳಿಕಾಯಿ ತಗೋಬೇಕು. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾರ. ಆಮೇಲೆ ಸಕ್ಕರೆ, ಮೇನ್ ಐಟಮ್ ಚಾಟ್ ಮಸಾಲ, ಸ್ವಲ್ಪ ಮಸಾಲ ಭರಿತವಾಗಿರ್ಲಿ ಅಂತ. ಆಮೇಲೆ ಒಂದು ಸ್ವಲ್ಪ ಉಪ್ಪು, ಮೆಣಸು ಪುಡಿ, ಜೀರಿಗೆ ಪುಡಿ, ಇವಿಷ್ಟು ಬೇಕೆಲ್ಲ ಕುಟ್ಟಿ ಪುಡಿ ಮಾಡ್ಕೋಬೇಕು ಫ್ರೆಂಡ್ಸ್. ನಾನು ಯಾವುದಕ್ಕೂ ಇಲ್ಲಿ ಮಾಡೋದಕ್ಕಿಂತ ಸುಮ್ಮನೆ ಆರಾಮಾಗಿ ಕುತ್ಕೊಂಡು ಕೆಲಸ ಮಾಡಿದ್ರೆ ಬೆಸ್ಟ್ ಅನಿಸ್ತೈತೆ. ಲೆಟ್ಸ್ ಸ್ಟಾರ್ಟ್ ಜ್ಯೂಸ್ ರೆಸಿಪಿ ಫ್ರೆಂಡ್ಸ್. ಇಷ್ಟು ಕಿರಳಿಕಾಯಿ ಜ್ಯೂಸ್ಗೆ ಬೇಕಾಗಿರೋಂಥ ಐಟಮ್ಸ್ ಫ್ರೆಂಡ್ಸ್. ಒಂದು ಕಿರಳಿಕಾಯಿ ತಗೊಂಡಿದ್ದೀನಿ, ಬರೀ ನಮ್ಮಿಬ್ಬರಿಗೆ ಆಗಷ್ಟು ಮಾಡ್ತಿರೋದು. ಹಂಗಾಗಿ ಇದು ಚಾಟ್ ಮಸಾಲ ಫ್ರೆಂಡ್ಸ್, ತುಂಬ ಟೇಸ್ಟ್ ಆಗಿರ್ತೈತೆ ಹಾಕ್ಕೊಂಡ್ರೆ. ಮತ್ತು ಇದು ಸಕ್ಕರೆ, ಸ್ವಲ್ಪ ಉಪ್ಪು, ಜೀರಿಗೆ, ಮೆಣಸು ಪುಡಿ ಮಾಡ್ಕೋಬೇಕು. ಇವಿಷ್ಟು ಐಟಮ್ಸ್ ಬೇಕು. ಜೊತೆಗೆ ನೀರು, ಒಂದು ಮಿಕ್ಸಿ ಜಾರು. ಈ ಜ್ಯೂಸ್ನ ಕೈಯಲ್ಲೂ ಮಾಡ್ಕೋಬೋದು ಫ್ರೆಂಡ್ಸ್. ಆದರೆ ಮಿಕ್ಸಿ ಜಾರ್ಗೆ ಹಾಕಿದ್ರೆ ಬೇಗ 1-2 ನಿಮಿಷಕ್ಕೆ ಆಗ್ಬಿಡುತ್ತಲ್ಲ. ಏನೇ ಆದ್ರೆ ತಿನ್ನೋ ವಿಷಯ ಆದರೆ, ತಿನ್ನೋ ಐಟಮ್ಸ್ ಆದರೆ ನನಗೆ ಬೇಗ ಅಡುಗೆ ಆಗಬೇಕು. ಅದಕ್ಕೋಸ್ಕರ ಚಾಟ್ ಮಸಾಲ ಇದೆಲ್ಲ ಆಪ್ಷನಲ್ ಫ್ರೆಂಡ್ಸ್. ಚಾಟ್ ಮಸಾಲದಲ್ಲೂ ಸೇಮು ಜೀರಿಗೆ, ಮೆಣಸು ಎಲ್ಲ ಹಾಕಿರ್ತಾರೆ. ಆದರೆ ನನಗೊಂದು ಸ್ವಲ್ಪ ಎಕ್ಸ್ಟ್ರಾ ಬೇಕಲ್ಲ, ಎಕ್ಸ್ಟ್ರಾ ಇರಬೇಕು, ಏನಿದ್ರು ಟೇಸ್ಟ್ ಆಗಿರಬೇಕು. ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದು ಬೇರೆ ಆರೋಗ್ಯಕ್ಕೆ ಒಳ್ಳೇದಲ್ಲ. ಮತ್ತೆ ಈ ಜ್ಯೂಸ್ ಏನಕ್ಕಂದ್ರೆ ಫ್ರೆಂಡ್ಸ್, ಪಿತ್ತ ಆಗಿರುತ್ತಲ್ಲ ತುಂಬ. ಪಿತ್ತ ಅಂದ್ರೆ ಕೆಲವ್ರು ಗೊತ್ತಾಗಲ್ಲ ಹೆಂಗಾಗುತ್ತೆ ಏನು ಅಂತ. ನಂತರ ಹೆಣ್ಮಕ್ಳು ಇರ್ತಾರೆ ಗೊತ್ತಾಗದೇ ಇರೋರು. ಏನಂದ್ರೆ ಫ್ರೆಂಡ್ಸ್, ಪಿತ್ತ ಅಂದ್ರೆ ತಲೆ ಸುತ್ತು, ವಾಮಿಟ್ಟು, ಸುಸ್ತು. ಈ ಮೂರು ಆಗೈತೆ ಅಂದ್ರೆ ಒಂದು ಪ್ರೆಗ್ನೆಂಟ್ ಆಗಿರ್ತಾರೆ, ಇಲ್ಲ ಇನ್ನೊಂದು ಪಿತ್ತ ಆಗಿರ್ತೈತೆ. ಅದಕ್ಕೋಸ್ಕರ ಮತ್ತೆ ಕೆಲವರಿಗೆ BP ಲೋ ಆದ್ರೂ ಈ ತರ ಆಗ್ತೈತೆ. ಏನೇನೋ ಇದೆ ಫ್ರೆಂಡ್ಸ್. ಅದರಲ್ಲಿ ಪಿತ್ತ ಆದ್ರೆ ಇದನ್ನ ಟ್ರೈ ಮಾಡಿ, ಸೂಪರ್ ಆಗಿರ್ತೈತೆ. ನಾನು ಕುಡಿಯೋ ತನಕ ಸಮಾಧಾನ ಆಗಲ್ಲ. ಕುಡಿಯೋದಲ್ಲ ಫ್ರೆಂಡ್ಸ್, ಇದನ್ನ ತಿನ್ಬೇಕು. ಮೊದಲು ಈಗ ಜ್ಯೂಸ್ ಮಾಡಿ ಕುಡಿತೀನಿ, ಆಮೇಲೆ ತಿಂತೀನಿ ಚೆನ್ನಾಗಿ. ಸಂಜೆಷ್ಟಲ್ಲಿ ಬರೋ ಹಣ್ಣೆಲ್ಲ ಖಾಲಿ. ಸಾರಿ ಫ್ರೆಂಡ್ಸ್, ಮೊದಲು ಬುಟ್ಟಿಗೆ ತಕ್ಕೊಬಿಡ್ತೀನಿ. ಕುಂಬಳಕಾಯಿ ನಂಗೆ ತುಂಬ ಇಷ್ಟ. ಕುಂಬಳಕಾಯಿ ಶಿವ ಅವ್ರ ಅಮ್ಮ ಕಟ್ ಕಳಿಸಿರೋದು ಫ್ರೆಂಡ್ಸ್. ಇಷ್ಟು ಹಣ್ಣುಗಳು. ನಿಂಬೆಹಣ್ಣು ಇನ್ನೂ ಹಣ್ಣಕ್ಕೆ ಬಂದಿಲ್ಲ ಕಾಯಿ, ಬಟ್ ನಿಂಬೆಹಣ್ಣು ಮನೆಗೆ ಬೇಕೇ ಬೇಕು ಫ್ರೆಂಡ್ಸ್. ಜಾಸ್ತಿ ಬಳಸ್ತೀನಿ ನಾನು. ಇದೆ
ನೋಡ್ತೀನಿ ಫ್ರೆಂಡ್ಸ್, ನನ್ನ ಮೈಂಡ್ ಹೆಂಗೆ ಬರುತ್ತೋ ಹಂಗೆ. ಉಪ್ಪಿನಕಾಯಿ ಹಾಕೋದ್ರೆ ಹಾಕ್ತೀನಿ, ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ನೀವೇ ನನಗೆ ಕಾಮೆಂಟ್ ಮಾಡಿ. ಎಷ್ಟೈತೆ ರೀ ನೋಡ್ತೀನಿ ನಿಮಿಷ. 1 2 3 4 5 6 7 8 9 10 ಐತೆ, ಪರವಾಗಿಲ್ಲ. ನನಗೆ 5 6 ಐತೆ ಅಷ್ಟೇ ಅನ್ಕೊಂಡಿದ್ದೆ ಫ್ರೆಂಡ್ಸ್. 10 ಕಿರಳಿಕಾಯಿ ಐತೆ. ಇದನ್ನ ಉಪ್ಪಿನಕಾಯಿ ಹಾಕ್ಲಾ ಇಲ್ಲ ಡೈಲಿ ಒಂದೊಂದು ತಿಂದು ಖಾಲಿ ಮಾಡಲ? ನೀವು ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಉಪ್ಪಿನಕಾಯಿ ಹಾಕಿದ್ರು ಸೂಪರ್ ಆಗಿರ್ತದೆ. ಡೈಲಿ ಒಂದೊಂದು ಪೀಸ್ ತಿಂದ್ರೆ. ಬಟ್ ನಾನು ಅದನ್ನ ಪೀಸ್ ತರ ತಿನ್ನಲ್ಲ, ಸ್ನ್ಯಾಕ್ಸ್ ತರ, ಊಟ ತರ ತಿಂದಾಕ್ಬಿಡ್ತೀನಿ. ಚಾಟ್ ಮಸಾಲ ಆಪ್ಷನಲ್ ಫ್ರೆಂಡ್ಸ್. ಸ್ವಲ್ಪ ಸ್ಪೈಸಿ ಟೇಸ್ಟ್ ಆಗಿರಲಿ ಅಂತ ಅಷ್ಟೇ ನಾನು ಹಾಕ್ತಾ ಇರೋದು. ಯಾಕಂದ್ರೆ ನಾನಾದ್ರೆ ಬರೀ ಉಪ್ಪು ಖಾರ ಹಾಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿದು ಬಿಡ್ತೀನಿ. ಶಿವಾಗೂ ಬೇಕಲ್ಲ, ಒಂದ್ ಸ್ವಲ್ಪ ಶಿವಾಗೂ ಗಂಡ್ ಮಕ್ಳಿಗೂ ಕೊಡ್ಬೇಕಿದ್ನೆಲ್ಲ. ಅದಕ್ಕೋಸ್ಕರ ಸ್ವಲ್ಪ ಸ್ಪೈಸ್ ಆಗಿ ಮಾಡಿದ್ರೆ, ಟೇಸ್ಟ್ ಆಗಿ ಮಾಡಿದ್ರೆ ಶಿವ ತಿಂತೈತೆ. ಈ ತರ ಐಟಮ್ಸ್ ಎಲ್ಲ ತಿನ್ನಲ್ಲ ಫ್ರೆಂಡ್ಸ್. ಶಿವ ಇಷ್ಟಪಡಲ್ಲ. ನಾ ಇಬ್ರು ಡೆಡ್ ಆಪೋಸಿಟ್ ಊಟದ ವಿಷಯದಲ್ಲಿ ಮಾತ್ರ. ನನಗಿಷ್ಟ, ಶಿವಾಗ ಇಷ್ಟ ಆಗಲ್ಲ, ಶಿವಾಗ ಇಷ್ಟ ಆಗೋದು ನನಗಿಷ್ಟ ಆಗಲ್ಲ. ಇಬ್ಬರಿಗೂ ಇಷ್ಟ ಆಗೋದು ನಮ್ಮ ಮನೇಲೇ ಇರಲ್ಲ. ಜೀರಿಗೆ ಮೆಣಸು ಪುಡಿ, ಚಾಟ್ ಮಸಾಲ, 1 ಚಿಟಿಕೆ 2 3 4 10 ಚಿಟಿಕೆ ಅಷ್ಟು ಉಪ್ಪು, 1 ಕಪ್ ಸಕ್ಕರೆ, ಅರ್ಧ ಕಪ್ ಸಕ್ಕರೆ. ಅಳತೆ ಹೇಳೋಕ್ಕೂ ಗೊತ್ತಲ್ಲ. ಸ್ವಲ್ಪ ಇದು ಹಣ್ಣು ಬಂದಿದ್ದೆ, ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್. ನಾನು ಹೇಳೋದೇ ಬೇಡ. ನನಗೆ ಇಷ್ಟ ಆಗೋ ಐಟಮ್ಸ್ ತಿಂಗೆ ಫ್ರೆಂಡ್ಸ್. ನಾನು ಆಗಾಗ ಹೊಗಳ್ತಾ ಇರ್ತೀನಿ. ನನ್ನ ಫೇವ್ರೇಟ್ ಫ್ರೆಂಡ್ಸ್ ಇದಂತೂ. ಬಾ, ಇದು ಕಿರಳಿಕಾಯಿ ಅಂದ್ರೆ ಮೊನ್ನೆ ಶಿವ ತಂದಿತ್ತಲ್ಲ, ಅದು ಕಿರಳಿಕಾಯಿ ಅಲ್ಲ. ಕಿರಳಿಕಾಯಿ ಜಾತಿಗೆ ಅವಮಾನ. ಅದು ಬೀಜನೇ ಬಲ್ತಿಲ್ಲ, ಅದನ್ನ ಕಿರಳಿಕಾಯಿ ತಂದೈತೆ ಫ್ರೆಂಡ್ಸ್. ನನಗೆ ಈ ಕಿರಳಿಕಾಯಿ ನೋಡಿದ್ರೆ ನನಗೆ ಚೈಲ್ಡ್ಹುಡ್ ನೆನಪಾಗುತ್ತೆ. ಅದೇನಂದ್ರೆ ನಮ್ಮ ಫ್ರೆಂಡ್ ಇದ್ಲು ಒಬ್ಳು, ಅವ್ರ ತೋಟದಲ್ಲಿ ಬೆಳೀತಾ ಇದ್ರು. ಕಾಮಿಡಿ ಏನಂದ್ರೆ ಅಲ್ಲಿ ಅವರಪ್ಪ ಬಿಡ್ತಾ ಇರಲಿಲ್ಲ ಒಳಗಡೆ ಯಾರನ್ನೂ, ನಮ್ಮಂತವ್ರನ್ನ. ಅಂದ್ರೆ ಗೊತ್ತಲ್ಲ ಮಂಗಗಳು ಅಂತ. ಕಾಮಿಡಿ ಏನಂದ್ರೆ ನನ್ನ ಫ್ರೆಂಡು ಅವ್ರ ತೋಟಕ್ಕೆ ಅವಳೇ ಕಳ್ತನ ಮಾಡಕ್ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ಲು. ಇದು ಆಕ್ಚುಲಿ ಚೆನ್ನಾಗಿರೋದು. ಕಿರಳಿಕಾಯಿ ಕಳ್ತನ ಮಾಡಕ್ಕೆ, ಚೇಪೆಕಾಯಿ, ಕಿರಳಿಕಾಯಿ. ಕಾಮಿಡಿ ಅನಿಸ್ತಿತ್ತು ಇವಾಗ ನೆನ್ಸ್ಕೊಂಡ್ರೆ. ಅವಾಗ ಫುಲ್ ಬೈತಿದ್ದ ಹೋಗ್ತಿದ್ವಿ, ಅವ್ರಪ್ಪ ಬಂದ್ಬಿಟ್ರೆ ಏನಪ್ಪ ಮಾಡೋದು ಹಂಗಿಂಗೆ ಅಂತ. ಇವಾಗ ನೆನೆಸ್ಕೊಂಡ್ರೆ ಕಾಮಿಡಿ ಅನಿಸ್ತೈತೆ. ನಾನು ನೆನೆಸ್ಕೊಳ್ತಾ ಇರ್ತೀನಿ ಆಗಾಗ ಚೈಲ್ಡ್ಹುಡ್ನೆಲ್ಲ. ಈ ಜ್ಯೂಸನ್ನು ಹಾಕ್ಕೋಬೇಕು. ಯಪ್ಪ ಹೆಂಗೆ ಬರ್ತೀವಿ ಫ್ರೆಂಡ್ಸ್, ಹಿಂಗೆ ಬರ್ಬೇಕು ಜ್ಯೂಸು. ಇದು ನಿಜವಾದ ಕಿರಳಿಕಾಯಿ ಅಂದರೆ ಹೆಂಗಂದ್ರೆ ಫ್ರೆಂಡ್ಸ್, ಅದು ನಾನು ಹೇಳ್ತಾರ. ಈಗ ನನ್ನ ಫ್ರೆಂಡ್ ಅವರ ತೋಟದಲ್ಲಿ ಕಳ್ತನಕ್ಕೆ ಹೋಗ್ತಾ ಇದ್ವಿ ಅಂತ. ಕಾಮಿಡಿ ಏನಂದ್ರೆ ಆ ಸಿಪ್ಪೆ ಸಹ ಕಹಿ ಇರ್ತಿರ್ಲಿಲ್ಲ. ಇದನ್ನ ಚೆನ್ನಾಗಿ ಉಪ್ಪು ಖಾರ ಎತ್ಕೊಂಡು ಹೋಗ್ತಾ ಇದ್ವಿ. ಕಿತ್ಕೊಂಡ್ಬಿಟ್ಟು ಅಲ್ಲೆಲ್ಲಾರ ಮರ್ಕೆಳಕ್ಕೆ ಚೆನ್ನಾಗಿ ಉಪ್ಪು ಖಾರ ಹಾಕೊಂಡು ತಿಂದ್ಬಿಟ್ಟು ಸಿಪ್ಪೆ ಸಮೇತ ತಿಂತಾ ಇದ್ವಿ. ಒಂದು ಸ್ವಲ್ಪನೂ ಕಹಿ ಇರ್ತಾ ಇರ್ಲಿಲ್ಲ. ಆ ಥರ ಈಗ ಸಿಗ್ತಾವೋ ಇಲ್ಲೋ ಗೊತ್ತಿಲ್ಲ ಫ್ರೆಂಡ್ಸ್. ಉಪ್ಪಿನಕಾಯಿ ಕಿರಳಿಕಾಯಿ ಇದ್ರೆ ಆ ಥರ ಬೆಳಿಬೇಕು ಕಿರಳಿಕಾಯಿನ. ಬೀಜಗಳು ಸಕ್ಕತ್ತಾಗಿದ್ದಾವೆ. ಬೀಜ ಹಾಕೊಂಡು ರುಬ್ಬಿಟ್ರೆ ಕಹಿ ಬರ್ತೈತೆ. ಒಂದು ತೊಟ್ಟು ಜ್ಯೂಸ್ ಸಹ ಇದ್ರಲ್ಲಿ ಬಿಡಬಾರ್ದು. ಆಮೇಲೆ ಇದನ್ನು ಬಿಸಾಕಕ್ಕೆ ಹೋಗ್ಬಾರ್ದು. ಉಪ್ಪು ಖಾರ ತಗೊಂಡು ಇದೆಲ್ಲ ಚುಮ್ಮಿಸ್ಕೊಂಡು ಈ ಸಿಪ್ಪೆನ ಇದು ಒಳಗಡೆ ಇರೋ ಪೀಸಸ್ ಎಲ್ಲ ಬಿಡಿಸ್ಕೊಂಡು ತಿನ್ಬೇಕು. ಸೂಪರ್ ಆಗಿರ್ತೈತೆ. ಐ ಥಿಂಕ್ ಇದು ತುಂಬಾ ಚೆನ್ನಾಗಿ ಬಲ್ತೈತೆ. ಕಸರೇ ಇರಲ್ಲ ಸಿಪ್ಪೆ ಅನ್ಕೊಳ್ತೀನಿ ಫ್ರೆಂಡ್ಸ್. ಐ ವಿಲ್ ಟ್ರೈ. ಕಹಿ ಐತೆ. ರಸಭರಿತವಾದ ಕಿರಳಿಕಾಯಿ. ಇದರ ಚಿತ್ರಾನ್ನ ಮಾಡ್ಕೋಬೋದು, ಉಪ್ಪಿನಕಾಯಿ ಹಾಕ್ಬೋದು, ಜ್ಯೂಸ್ ಮಾಡ್ಬೋದು. ನಿಂಬೆಹಣ್ಣನ್ನು ನಾವು ಯಾವುದಕ್ಕೆಲ್ಲ ಬಳಸ್ತೀವಿ, ಈ ಹಣ್ಣು ಅದಕ್ಕೆಲ್ಲ ಬಳಸ್ಬೋದು. ಬರೀ ಒಂದೇ ಒಂದು ಕಾಯಿಲಿ 1 ಗ್ಲಾಸ್ ಅಷ್ಟು ಜ್ಯೂಸ್ ಸಿಕ್ಕೈತೆ ಫ್ರೆಂಡ್ಸ್. ಇದಕ್ಕೆ ನೀರು ಹಾಕ್ಕೋಬೇಕು. 2 ಗ್ಲಾಸ್ ಅಷ್ಟು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು, ಶಿವಾಗೂ ನನಗೂ. ಈಗ ಇದನ್ನ ಚೆನ್ನಾಗಿ ರುಬ್ಕೊಬರ್ಬೇಕು. ಈ ಥರ ಬರ್ತೈತೆ ಫ್ರೆಂಡ್ಸ್ ಜ್ಯೂಸು. ಯಾವ ಆರೆಂಜ್ ಜ್ಯೂಸ್ಗೂ ಕಮ್ಮಿ ಇಲ್ಲ ಈ ಜ್ಯೂಸು. ಅದನ್ನು ಈ ಥರ ಗ್ಲಾಸ್ಗೆ ಸರ್ವ್ ಮಾಡ್ಕೋಬೇಕು, ಅಂದರೆ ಒಯ್ಕೋಬೇಕು. ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತೋ. ಈ ಥರ ಜ್ಯೂಸ್ ಮಾಡಿದಾಗ ಮೊದಲು ಗಂಡನ ಕೊಡಿಸ್ಬೇಕು ಫ್ರೆಂಡ್ಸ್. ಯಾಕಂದರೆ ನಮ್ಮ ಆರೋಗ್ಯ ನಮಗೆ ತುಂಬ ಮುಖ್ಯ ಆಗಿರುತ್ತೆ. ಹಾಗಾಗಿ ನಾವು ಎಕ್ಸ್ಪೆರಿಮೆಂಟೇ ಮಾಡಬೇಕಾಗುತ್ತೆ ಶಿವಕುಮಾರ್ ಅವ್ರ ಮೇಲೆ. ಬಾ ಇವಾಗ ಇಷ್ಟ ಆಗಲ್ಲ ಫ್ರೆಂಡ್ಸ್ ಆ ಥರ ಜ್ಯೂಸು. ಅದೇ ಬಾಟ್ಲ್ ಜ್ಯೂಸುಗಳು ಅಂದರೆ ಬೇರೆ ಥರ ಮಾಡ್ಕೊಬೇಡಿ ಫ್ರೆಂಡ್ಸ್. ಅದೇ ಕೊಕೋ ಕೋಲಾ, ಫ್ರೈಟು, ಆರೆಂಜು, ಮ್ಯಾಂಗೋ ಅವೆಲ್ಲ ಇಷ್ಟ ಆಗ್ತದೆ ಶಿವಾಗೆ. ಬನ್ನಿ ನಿಮ್ಗೊಂದು ಹೆಲ್ದಿ ಜ್ಯೂಸ್ ಕೊಡಬೇಕು. ಹೆಲ್ದಿ ಜ್ಯೂಸ್ ಅಂಥದ್ದು ಅದಕ್ಕೊಂದು ಹೆಸರಿಟ್ಟಿಲ್ಲ. ಸ್ಪೈಸಿ ಜ್ಯೂಸ್ ಅಂತ ಹೆಸರಿಡಲ್ಲ ಸದ್ಯಕ್ಕೆ. ಬಾಪ್ಪ ಬಾ ಫ್ರೆಂಡ್ಸ್. ನಮ್ಮ ಟಾಮು
ಚಿಕ್ಕ ಮಗು ತರ ಮಲಗಿರ್ತಾನೆ ಯಾವಾಗ್ಲೂ. ಜ್ಯೂಸ್ ಎತ್ಕೊಂಡ್ ಬರ್ಲಾ? ನೋಡ್ರಿ ತಾಮ ಅದೇ ಬೇಡಪ್ಪ ನಿನ್ ಜ್ಯೂಸು. ಅಪ್ಪಿ ಇದು ನೀನ್ ಕುಡಿಲೇಬೇಕು, ಯಾಕೆ? ಅದೊಂದು ಜ್ಯೂಸು. No comments. No comments. ಸಿಪ್ಪೆ ಒಂದ್ ಸ್ವಲ್ಪ ತಿನ್ನಲ್ಲ ಫ್ರೆಂಡ್ಸ್, ಫಿಲ್ ಕಿಕ್ ಕೊಡ್ಬಿಡ್ತು ಹಂಗೆ. ತಲೆ ಎಲ್ಲ ಓನ್ಲಿ ಇದೆ ಫ್ಲೇವರ್ ಐತೆ. ಹುಳಿ ಹುಳಿಯಾಗಿ, ಸ್ವೀಟ್ ಆಗಿ, ಖಾರವಾಗಿ ಮೆಣಸಾಕಿರೋದಕ್ಕೆ ಸೂಪರ್ ಆಗೈತೆ. ಮಿಕ್ಸ್ ಟೇಸ್ಟು. ಯಾರಿಗಾದ್ರೂ ಕಿರ್ಲಿಕಾಯಿ ಜ್ಯೂಸ್ ಇಷ್ಟ ಆಗಲ್ಲ, ಪಿತ್ತ ಇದ್ರೆ ಇದೇ ತರ ಟ್ರೈ ಮಾಡಿ, ಸೂಪರ್ ಆಗಿದೆ ಫ್ರೆಂಡ್. ಶಿವ ಗಟ ಅಂತ ಕುಡಿದ್ಬಿಟ್ಟಿತ್ತು, ಹಂಗಲ್ಲ ಕುಡಿಬೇಕು ಫ್ರೆಂಡ್ಸ್. ಇದೊಂದು ಸಿಪ್ಪೆ ಕುಡಿಬೇಕು, ಸೂಪರ್ ಆಗಿರ್ತಿದೆ. ಅದು ಬೆಳಗ್ಗೆ ಓದಿದ ತಕ್ಷಣ ಅಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲೆ ಕುಡಿಬೇಕು ಫ್ರೆಂಡ್ಸ್. ಅದಕ್ಕೆ ನಾನು ಬೆಳಗ್ಗೆ ಒಂದು ತೊಟ್ಟು ನೀರು ಸಹ ಕುಡ್ದಿಲ್ಲ ಫ್ರೆಂಡ್ಸ್. ನೀವು ಜೀರಾ ಕುಡಿತೀರಾ? ಜೀರಾ ಬರುತ್ತಲ್ಲ, ಸೇಮ್ ಟೇಸ್ಟ್ ಇರುತ್ತೆ ಅದೇ ತರ. ಓಕೆ ಫ್ರೆಂಡ್ಸ್, ಈಗ ಜ್ಯೂಸ್ ಕುಡಿದ ತಕ್ಷಣ ಫುಲ್ ಎನರ್ಜಿ ಬಂದ್ಬಿಡ್ತು. ಇದೇ ಎನರ್ಜಿಲಿ ನಾನು ರಾತ್ರಿ ಒಗ್ದಿಕ್ಕಿರೋ ಬಟ್ಟೆಗಳೆಲ್ಲ ಒಣಗಾಕ್ಬೇಕು. ಅದೇನು ಅಂದರೆ ಫ್ರೆಂಡ್ಸ್, ಬಟ್ಟೆಗಳು ಒಗಿತಾ ಇದ್ದೀನಿ, ಮಳೆ ಹಿಡ್ಕೋತೈತೆ. ರಾತ್ರಿ ಮಳೆ ಬರೋ ಥರ ಇತ್ತು ಅಷ್ಟೇ ವಾತಾವರಣ, ಅದಕ್ಕೇನೆ ಬಟ್ಟೆ ಒಣಗಾಕಕ್ಕಾಗಲಿಲ್ಲ ನಾನು. ಈಗ ಒಣಗಾಕ್ಬೇಕು, ಇಲ್ಲಾಂದ್ರೆ ಸ್ಮೆಲ್ ಬಂದ್ಬಿಡುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಟೈಟಾಗಿ ಮತ್ತೆ ಒಂದ್ಸಲ ಜಾಸ್ತಿ ಹಿಂಡಿಟ್ಟಿದ್ದೀನಿ, ಅದನ್ನು ಒಣಗಾಕ್ಬಿಟ್ಟು ಆಮೇಲೆ ಎನರ್ಜಿ ಡೌನ್ ಆಗೇ ಆಗ್ತೈತೆ ನನಗೆ. ಅಷ್ಟರಲ್ಲಿ ಊಟ ಮಾಡ್ಕೋಬೇಕು, ಆಮೇಲೆ ಅಡುಗೆ ಬಗ್ಗೆ ಯೋಚನೆ ಮಾಡೋಣ ಫ್ರೆಂಡ್ಸ್. ಇದೇ ಜೋಶಲ್ಲಿ ಮೊದಲು ಬಟ್ಟೆ ಒಣಗಾಕೋಣ. ಟಾಮ್, 1 ಸೆಕೆಂಡ್. ಟಾಮ್ ಲೇಜಿ ಬಾಯ್. ಮನೆ ನಾವಿಬ್ಬರಿರೋದಕ್ಕೆ ಬಟ್ಟೆ ಒಗೆಯಕ್ಕೆ ಇಷ್ಟೊಂದು ಕಷ್ಟಪಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಒಂದು 10-15 ಜನ ಇದ್ದು ಅವ್ರ ಬಟ್ಟೆಗಳೆಲ್ಲ ಒಗೆಂಗಿರ ಹೆಂಗಿರ್ತೈತೆ ಫ್ರೆಂಡ್ಸ್ ಪರಿಸ್ಥಿತಿ. ಐಸು ವಾರ್ಡೆ ಪಕ್ಕ. ನನಗನ್ಸುತ್ತೆ ಈ ಕಷ್ಟನೆಲ್ಲ ನೋಡಿ ಯಾರೋ ವಾಷಿಂಗ್ ಮಿಷಿನ್ ಕಂಡಿಡ್ತವ್ರೆ, ಅವ್ರಿಗೆ ಟ್ಯಾಂಕ್ಸ್ ಹೇಳ್ಬೇಕು, ಎಷ್ಟೋ ಜನಕ್ಕೆ ಹೆಲ್ಪ್ ಆಗ್ತೈತೆ. ವಾಟ್ ಹ್ಯಾಪೆಂಡ್ ಗಂಡಪ್ಪ? ನಿನ್ ಬಟ್ಟೆ ಎಲ್ಲ ಒಗ್ದಿದ್ದೀರಪ್ಪಿ? ಒಗಿಬೇಕು. ಡೈರಿ ಮಿಲ್ಕ್ ಒಗ್ದಿರೋದಕ್ಕೆ ಲಂಚ ಇಲ್ಲದೆ ಏನು ಕೆಲಸ ಮಾಡಬಾರ್ದು ಫ್ರೆಂಡ್ಸ್. ಇದನ್ನ ಫಾಲೋ ಮಾಡಿ. ಮ್ಯಾಚಿಂಗು ನಾನು ಇದೇ ಡ್ರೆಸ್ ಹಾಕೋತೀನಿ ಅಂದ್ಬಿಟ್ಟು ನೀನು ಮ್ಯಾಚಿಂಗ್ ಹಾಕೊಂಡಿದ್ಯಾ? ಏನಪ್ಪಿ ಅಡುಗೆ ಮನೇಲಿ ದಾಳಿ ಮಾಡ್ತಾ ಇದೀಯಾ? ಬೆಳಿಗ್ಗೆ ಅನ್ನ ಮಾಡಿದೆ. ಆಹಾ, ಒಂದಿನ ಅನ್ನ ಮಾಡಿದ್ಕೆ ಈ ಲೆವೆಲ್ಗೆ ಬಿಲ್ಡಪ್ ಫ್ರೆಂಡ್ಸ್. ಡೈಲಿ ನಾವು ಮಾಡೋರು ಡೈಲಿ ಸಾರೋಗಳು ಯಾರು ಅಂತೀಯಾ? ಹಂಗಾರೆ ಸಾಯಿ ಅಂತ ಇದೀಯಾ? ಅಪ್ಪ ನೀನ್ ದಾಳಿ ಮುಗ್ದಿದ್ರೆ ಸೈಡ್ ಬರ್ತೀಯಾ? ನಾನು ಸ್ವಲ್ಪ ದಾಳಿ ಮಾಡ್ತೀನಿ ಅಡುಗೆ ಮನೇಲಿ, ಹೊಟ್ಟೆ ತಾಳಾಗ್ತದೆ ಫ್ರೆಂಡ್ಸ್. 10 ಗಂಟೆ ಆಗ್ತಾ ಬಂತು ಫ್ರೆಂಡ್ಸ್. ಎಲ್ಲಿ ತಿನ್ನೋದು? ಏನೈತೆ ನಮ್ಗೆ ತಿನ್ನಕ್ಕೆ? ಏನೂ ಇಲ್ಲ. ಮಾಡ್ಕೋತೀವಪ್ಪ, ಮಾಡ್ಕೋತೀವಿ. ನಾವು ಮಾಡ್ಕೊಳಲ್ಲ ಅಂದ ತಕ್ಷಣ ನೀವು ಹೋಟೆಲಲ್ಲೇ ಬಿರಿಯಾನಿ ಎಲ್ಲ ತಂದ್ಕೊಡ್ತೀರಾ ಫ್ರೆಂಡ್ಸ್. ಶಿವ ಅನ್ನ ಮಾಡ್ಬಿಟ್ಟೈತೆ. ಯಪ್ಪ, ಅನ್ನ ಮಾಡುದು ಸರಿ ಫ್ರೆಂಡ್ಸ್, ಅನ್ನ ಮಾಡಿದ್ರೆ ನೀಟಾಗಿ ಅನ್ನ ಮಾಡಬೇಕು. ನನ್ನ ಯಾಕಪ್ಪ ಎಬ್ಬರಿಸ್ತೀಯ? ಅಕ್ಕಿ ಕುದಿತೈತೆ ಅಂತ. ಅನ್ನ ಹಾಕ್ಬೇಕಾದ್ರೆ ಅಕ್ಕಿ ಕುದಿದ್ರೆ ಇನ್ನೇನು ಆಗ್ತೈತೆ ಫ್ರೆಂಡ್ಸ್? ರಾತ್ರಿ ಸಾಂಬಾರು ಐತೆ ಹಾಕೊಂತಿದ್ದೆ ಫ್ರೆಂಡ್ಸ್. ನನ್ನ ಹತ್ರ ರಾತ್ರಿ ಸಾಂಬಾರು ತಿನ್ನಲ್ಲ. ತುಪ್ಪ ಮಾಡಿ ತಿನ್ನಿಸ್ಬೇಕು ಅನಿಸ್ತೈತಪ್ಪಿ ಅವ್ನಿಗೆ. ಅಪ್ಪಿ ಹತ್ರ ಊಟ ಇಟ್ಟರು ತಿಂತ ಇಲ್ಲ ಅಂದ್ರೆ ಅವನು ಎಷ್ಟು ಸೋಂಬೇರಿ ಆಗಿರ್ಬೋದು ಜೀವನದಲ್ಲಿ. ಒಬ್ಬ ನನಗಾದ್ರೂ ಇಷ್ಟು ಮಾತ್ರ ಯಾರಾದ್ರೂ ಸಾಕಿದ್ದೀರಾ? ಎಷ್ಟು ಚೆನ್ನಾಗಿರ್ತಾಯಿತ್ತು. ಟಾಮು ಪೇಷಂಟ್ ಆಗಿದೆಯಾ?
ಫ್ರೆಂಡ್ಸ್, ನಿಮ್ಮ ಮನೇಲಿ ಡಾಗ್ಸು ಈ ಅವತಾರದಲ್ಲಿ ತಿಂತಾವ? ಯಾವಾರ ಈ ಅವತಾರದಲ್ಲಿ ತಿಂತಾವ? ಇದು ನಮ್ಮಲ್ಲಿ ಮಾತ್ರ ಸಾಧ್ಯ. ಚೆನ್ನಾಗಿದೆ ಟಾಮ್. ಅಪ್ಪಿ ಎದ್ದು ಸಹ ಕುತ್ಕೊಂಡು ತಿಂತಾಳ ನೋಡಪ್ಪ. ಅವ್ನಿಗೆ ಎಷ್ಟು ಗಾಂಚಲಿ. ಊಟಕ್ಕಾದ್ರೂ ಬೆಲೆ ಕೊಡು ಟಾಮ್. ಭ್ರಮೆ. ಸೋಂಬೇರಿ ಅಂದ್ರೆ ಅಷ್ಟಿಷ್ಟಲ್ಲ ಅವನು. ಅವರಿಬ್ರು ಹೊಟ್ಟೆ ತುಂಬಿಸ್ಕೊಂಡ್ರು ಫ್ರೆಂಡ್ಸ್. ನನಗೆ ಹೊಟ್ಟೆ ಚುರುಗುಡ್ತೈತೆ. ಅದಕ್ಕೆ ನಾನೊಂದು ಸಿಂಪಲಾಗಿ ಒಂದು ರಸ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಸೂಪರಾಗಿರ್ತೈತೆ. ಅಂದರೆ ಈಸಿಯಾಗಿ ಆಗ್ತೈತೆ. ಯಾರು ಬೇಕಾದ್ರೂ ಈಸಿಯಾಗಿ ಮಾಡ್ಕೋಬೋದು. ಜೀರಿಗೆ ರಸ ಥರ ಮಾಡ್ಕೊಳ್ತೀನಿ. ಅದಕ್ಕೆ ನಮಗೆ ಮೇನ್ ಕರ್ಬೇವಿನ ಸೊಪ್ಪು ಬೇಕು. ಅದು ನನಗೆ ಈ ರಸಕ್ಕೆ ಮಾತ್ರ ಒಂದೇ ಗಿಡದಲ್ಲಿ ಕರ್ಬೇವಿನ ಸೊಪ್ಪು ಬೇಕು ಫ್ರೆಂಡ್ಸ್. ಅದೇ ಗಿಡದ ಹತ್ರಕ್ಕೆ ನಾನು ಹೋಗ್ತಾ ಇದ್ದೀನಿ. ಲಕ್ಷ್ಮಣ್ ಪಾಲ್ ಏನು? ನಾನು ಲಕ್ಷ್ಮಣ ಫಲ ಅಂದರೆ ಎಲ್ಲರೂ ರಾಮ್ ಫಲ ಅಂತ ಕಮೆಂಟ್ ಮಾಡ್ತೀರಾ. ನಾನು ರಾಮ್ ಫಲ ಅಂದರೆ ರಾಮ್ ಫಲ ಅಲ್ಲ ಲಕ್ಷ್ಮಣ್ ಫಲ ಅಂತ ಕಮೆಂಟ್ ಮಾಡ್ತೀರಾ. ನನಗೆ ಎರಡು ಕನ್ಫ್ಯೂಸ್ ಫ್ರೆಂಡ್ಸ್. ಯಾವ ಫಲ ಅಂತಲೇ ಗೊತ್ತಾಗ್ತಾಯಿಲ್ಲ. ಅದಕ್ಕೆ ಕನ್ಫ್ಯೂಸ್ ಫಲ ಅಂತ ಹೆಸರಿಡೋಣ. ಅದೇ ಬೆಸ್ಟು. ವಾವ್, ಇದು ನನ್ನ ಫೇವ್ರೆಟ್ ಕಾಯಿ ಫ್ರೆಂಡ್ಸ್. ಬಟ್ ಎಲ್ಲ ಬಲ್ತೋಗ್ಬಿಟ್ಟೈತೆ. ನೋ ಯೂಸು. ಈ ಕಾಯಿ ಅಂದರೆ ನನಗೆ ಪ್ರಾಣ. ಇದೊಂದು ತರಕಾರಿ ಫ್ರೆಂಡ್ಸ್. ಇದೊಂದು ಹೂವು ಫ್ರೆಂಡ್ಸ್. ನಿಮ್ಮ ಮನೆ ಒಳಗಡೆ ಗೇಟ್ ಹತ್ರ, ಗೇಟೇ ಬೇಡ ಫ್ರೆಂಡ್ಸ್, ಈ ಗಿಡ ಹಾಕ್ಕೊಬಿಟ್ರೆ ಕಳ್ಳರು ಒಂದು ಅಜ್ಜೆ ಇಡೋಕ್ಕಾಗಲ್ಲ. ಯಾಕಂದರೆ ಇದು ಪೂರ್ತಿ ಮುಳ್ಳು. ನೋಡೋಕೆ ಇಷ್ಟು ಸುಂದರವಾಗೈತೆ. ಇದ್ರ ಮೈ ತುಂಬ ಮುಳ್ಳೆ, ಸೇಮ್ ನನ್ನ ಥರನೇ. ಯೆಲ್ಲೋ ಫ್ಲವರ್ಸ್. ಈ ಪ್ಲೇಸಿಗೆ ಬರೋಕ್ಕೆ ನಾನು ಈ ಹೂಗಳ ಕಾರಣ ಫ್ರೆಂಡ್ಸ್. ಇವುಗಳು ನೋಡೋಕ್ಕೆ ನಾನು ಬರೋದು ಇಲ್ಲಿವರೆಗೂ. ಚೆನ್ನಾಗೈತೆ. ಗಮ್ಮಂತ ಸೌಂಡು ಬತ್ತಿದೆ, ಸ್ಮೆಲ್ಲು ಬತ್ತೈತೆ. ಇದೇ ಗಿಡದ್ದೇ ಕರ್ಬೇವಿನ ಸೊಪ್ಪು ಬೇಕು ಅಂತ ಅಲ್ಲಿಂದ ಬಂದಿದ್ದೀನಿ ಫ್ರೆಂಡ್ಸ್. ಒಂದು ಅರ್ಧ ಕಿಲೋಮೀಟ್ರ್ ಟ್ರಾವೆಲ್ ಮಾಡಿಕೊಂಡು. ಅರ್ಧ ಕಿಲೋಮೀಟ್ರ್ ಅಲ್ಲ, ಒಂದು 200 ಮೀಟ್ರು ಅಷ್ಟೇ. ಇದು ಸಾಂಬಾರಿಗೆ ಸೂಪರಾಗಿ ಆಗ್ತೈತೆ. ರಸಮ್ಗಾಗಲಿ ಸಾಂಬಾರ್ಗಾಗಲಿ ಸ್ಮೆಲ್ಲು ಜಾಸ್ತಿ ಇರ್ತೈತಿ ಕರ್ಬೇವು. ಅದಕ್ಕೋಸ್ಕರ ಇಲ್ಲಿ ತನಕ ಬಂದಿದ್ದೀನಿ. ಎಷ್ಟು ಬೇಕು ಅಷ್ಟು ಕಿತ್ಕೊಂಡು ಇಷ್ಟ ಹಾಕಾಗಿ ಇಟ್ಕೊಬಿಡ್ಬೇಕು ಫ್ರೆಂಡ್ಸ್. ಈ ಮರದ ಚೇಪೆಕಾಯಿ ಕೆಂಪು ಕಲರ್ ಇರ್ತದೆ ಫ್ರೆಂಡ್ಸ್ ಒಳಗಡೆ ಎಲ್ಲ. ಆ ಥರ ಚೇಪೆಕಾಯಿ. ಬಟ್ ಅದೆಲ್ಲ ಮೇಲಕ್ಕೈತೆ. ಇಲ್ಲಿ ಹುಟ್ತಾ ಇರೋದ್ರಿಂದ ಒಂದು ಸ್ವಲ್ಪ ಭಯ ಆಗ್ತೈತೆ. ನಾಲ್ಕನೇ ವರ್ಷದಲ್ಲಿ ಯಾರು ರೆಂಟಿಗೆ ಬಂದಿದ್ರೆ ಮುಗೀತು ನಮ್ಮ ಕತೆ. ಅದಕ್ಕೋಸ್ಕರ ಹುಟ್ತಾ ಇರೋ ಜಾಗದಲ್ಲಿ ನಾವು ಜಾಸ್ತಿ ಹೋಗ್ತಿರಬಾರ್ದು. ನಮಗೂ ಹಾವುಗಳಿಗೂ ಆಗಿ ಬರಲ್ಲ. ಹಾವುಗಳಿಗೆ ಮನುಷ್ಯರ ಕಂಡ ಯಾವಾಗಲೂ ಆಗಿ ಬರಲ್ಲ. ಅದಕ್ಕೋಸ್ಕರ ನಾವು ಹಾವಿಂದ ದೂರ ಇರ್ತೀವಿ ಯಾವಾಗಲೂ. ಇಲ್ಲಿ ತನಕ ಬರೋದೇನೋ ಬಂದೆ. ಅಲ್ಲಿ ತನಕ ಟ್ರಾವೆಲ್ ಮಾಡ್ಕೊಂಡು ಹೋಗೋದು ಹೆಂಗೆ ಫ್ರೆಂಡ್ಸ್. ಇಲ್ಲಿ ಬಂದಮೇಲೆ ಹೊಟ್ಟೆ ಹಸಿತೈತೆ. ಇದೇ ಹೊಟ್ಟೆ ಹಸಿ ಮನೇಲೆ ಹಸ್ತಿದ್ರೆ ಆರಾಮಾಗಿ ಕುತ್ಕೊಳ್ತಿದ್ದೆ ಮನೇಲೇ. ಅಲ್ಲೇ ಎಲ್ಲಾದರೂ ಕರ್ಬೇವಿನ ಸೊಪ್ಪು ಕಿತ್ತಿ ಸಾಂಬಾರ್ಗೆ ಹಾಕ್ಕೊಂಡು ತಿನ್ಕೊಂಡು ಓಡಾಡೋಕ್ಕೂ ಕಷ್ಟ ಆಗೈತೆ. ಅಂದರೆ ಇನ್ನು ಜೀವನದಲ್ಲಿ ಇನ್ನೆಷ್ಟು ಮೈಪಾರ ಬಂದಿರ್ಬೇಕು ನನಗೆ. ಕಾಡು ಥರ ಐತೆ ಈ ತೋಟದಲ್ಲಿ. ಇನ್ನೊಂದು ನನ್ನ ಫೇವ್ರೆಟ್ಟು ಎನಿ ಟೈಮ್ ಫೇವ್ರೆಟ್ ಫ್ಲವರ್ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೀವು ಕಳೆದು ಹೋಗ್ತೀರಾ, ಹುಡುಕಿದ್ರೂ ಸಿಕ್ಕಲ್ಲ. ಆ ರೇಂಜ್ಗೆ ಐತೆ ಹೂವು. ಈ ಕಲರ್ಗೆ ಫಿದಾ ಫ್ರೆಂಡ್ಸ್ ನಾನು. ನೋಡಿ ಎಷ್ಟು ಚೆನ್ನಾಗೈತೆ. ಸೂಪರಲ್ಲ. ನನ್ನ ಫೇವ್ರೆಟ್ ಫ್ರೆಂಡ್ಸ್ ಇದು. ಈ ಕಲರ್ ಅಂದರೆ ನಂಗೆ ಜಾಸ್ತಿ ಇಷ್ಟ. ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡಿ. ಸಕ್ಕತ್ತಾಗೈತಲ್ಲ. ವಿಚಿತ್ರ ಏನಂದರೆ ಫ್ರೆಂಡ್ಸ್, ಹೂಗಳು ತುಂಬ ಸುಂದರವಾಗಿರ್ತವೆ. ಪ್ರಪಂಚದಲ್ಲಿ ಯಾವೂ ಅಷ್ಟು ಸುಂದರವಾಗಿರಲ್ಲ. ಆದರೆ ಸಂಜೆ ಅಷ್ಟು ಅದಕ್ಕೆ ಬಾಡೋಗ್ತವೆ ಅಷ್ಟೇ ಫ್ರೆಂಡ್ಸ್. ಸುಂದರವಾಗಿರೋದೆಲ್ಲ ಜಾಸ್ತಿ ದಿನ ಬಾಳಿಕೆ ಬರಲ್ಲ. ಅದಕ್ಕೆ ನಾನು ಇಷ್ಟು ವಿಚಿತ್ರವಾಗಿ ವಿಕಾರವಾಗಿ ಹುಟ್ಟಿರೋದು. ಇದು ಆಕ್ಚುಲಿ ಚೆನ್ನಾಗಿರೋದು. ಈ ಥರ ವಿಚಿತ್ರ ವಿಸ್ಮಯವಾಗಿ ಮಾತಾಡೋದಂದರೆ ನನಗಿಷ್ಟ ಫ್ರೆಂಡ್ಸ್. ಯಾಕೆ ವಿಡಿಯೋ ಮಾಡ್ಕೊಂಡು ಹೋಗ್ತಿದ್ದೀನಿ ಅಂದರೆ ಈ ಕಡೆ ಜಾಸ್ತಿ ಕಳ್ಳರು ಬರ್ತಾರೆ ಫ್ರೆಂಡ್ಸ್. ನನ್ನಿಂದ ಯಾರು ಬಂದರೆ ಗೊತ್ತಾಗ್ತೈತೆ ಅಂತ ಅಷ್ಟೇ. ಇಟ್ಕೊಂಡು ಚೆನ್ನಾಗಿ ಹೊಡೆದಿದ್ದೀವಿ ಸಹ ಕಳ್ಳರನ್ನ. ಅಸಾಧನೆಗಳ ಬಗ್ಗೆ ಎಲ್ಲ ನಾವು ಹೇಳ್ಬಾರ್ದು ಫ್ರೆಂಡ್ಸ್. ಒಂದು ಅರ್ಧ ನರ್ಸರಿನೇ ಸುತ್ತಾಕೊಂಡು ಬಂದಾಗಾಯ್ತು ಫ್ರೆಂಡ್ಸ್. ಈ ಥರ ಎಲ್ಲ ಹೂಗಳು, ಕಾಯಿಗಳು, ಹಣ್ಣುಗಳೆಲ್ಲ ಇರುತ್ತೆ ನರ್ಸರಿ ಒಳಗಡೆ. ಒಂದು ಆರಕ್ಕಾಗಷ್ಟು ಕರ್ಬೇವಿನ ಸೊಪ್ಪು ಕಿತ್ಕೊಂಡ್ಬಂದಿದ್ದೀನಿ. ಈಗ ದಿಢೀರ್ ಅಂತ ರಸಮ್ ಮಾಡುವ ಫ್ರೆಂಡ್ಸ್. ದಿಢೀರ್ ರಸಮ್ ನಾನು ಮಾಡೋಕ್ಕೆ ಮುಂಚೆನೇ ಫಸ್ಟ್ ಟೈಮ್ ಹೆಸರಿಟ್ಟಿರೋದು ಇದೊಂದೇ ರೆಸಿಪಿಗೆ. ದಿಢೀರ್ ರಸಮ್ ಸೂಪರಾಗೈತೆ. ಫುಲ್ ತಟ್ಟೆ ಖಾಲಿ ಮಾಡ್ಬಿಟ್ಟು ಹೋಗೋನೆ. ನನ್ನೇ ಹುಡ್ಕೊಂಡು ಹೋಗೋನು ಫ್ರೆಂಡ್ಸ್. ಅತಿ ಕಡಿಮೆ ಐಟಮ್ಸಲ್ಲೇ ರಸಮ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಇದೇನಿಲ್ಲ, ಕಟ್ ಮಾಡೋದಿಲ್ಲ, ಏನಿಲ್ಲ. ಆರಾಮಾಗಿ ರುಬ್ಕೊಂಡು ಒಗ್ಗರಣೆ ಹಾಕೋದಷ್ಟೇ. ಆ ಥರ ರಸಮ್ ಇದು. ಅದಕ್ಕೆ ದಿಢೀರ್ ರಸಮ್ ಅಂತ ಹೆಸರಿಟ್ಟಿರೋದು. ಅದ್ರ ಜೊತೆಗೆ ಬಜ್ಜಿ, ಬೋಂಡ, ಪಲ್ಯ ಏನಾದರೂ ಇರಲೇಬೇಕು ಫ್ರೆಂಡ್ಸ್. ರಸಮ್ ಜೊತೆಗೆ ಸ್ವಲ್ಪ ಎಕ್ಸ್ಟ್ರಾ 1-2 ತುತ್ತು ಜಾಸ್ತಿ ತಿನ್ಬೋದು. ಅದಕ್ಕೋಸ್ಕರ ನಾನು ತಗೊಳ್ತಾ ಇದ್ದೀನಿ ಆಲೂಗಡ್ಡೆಲಿ ಏನು ಮಾಡ್ತೀನಿ ಅಂದರೆ ಚಿಪ್ಸ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ದಿಢೀರ್ ಚಿಪ್ಸ್ ಎಲ್ಲ ಇವತ್ತು ದಿಢೀರಾಗಬೇಕು. ಯಾಕಂದರೆ ಹೊಟ್ಟೆ ಹಸಿತೈತೆ ಅದಕ್ಕೆ. ಮತ್ತು ಇದಕ್ಕೆ ಈರುಳ್ಳಿ ಬಳಸ್ತಲ್ಲ ಫ್ರೆಂಡ್ಸ್. ನನಗೆ ಈ ಥರ ಜೀರಿಗೆ ರಸಮ್ಗೆ ಈರುಳ್ಳಿ ಅಷ್ಟೊಂದು ಟೇಸ್ಟ್ ಕೊಡಲ್ಲ. ಅದಕ್ಕೋಸ್ಕರ ಈರುಳ್ಳಿ ಬಿಟ್ಟು ಎಲ್ಲ ಐಟಮ್ಸು ಹಾಕ್ಕೋಬೇಕು. ದಪ್ಪನೇ ಕಟ್ ಮಾಡ್ಕೋಬೇಕು ತರಕಾರಿಗಳೆಲ್ಲ. ಯಾಕಂದರೆ ಇದು ರುಬ್ಕೊಳ್ಳೋದಲ್ವಾ, ನಾವ್ಯಾಕೆ ಕಟ್ ಮಾಡಿ ತಗೋಬೇಕು. ಮಿಕ್ಸಿ ಇದೆಯಲ್ಲ ರುಬ್ಬಕ್ಕೆ ಅಂತ. ಇಷ್ಟೇ. ಬೆಳ್ಳುಳ್ಳಿ ಮೇನ್ ಬೇಕು ಫ್ರೆಂಡ್ಸ್ ಈ ರೆಸಿಪಿಗೆ. ಮತ್ತು ಬೆಳ್ಳುಳ್ಳಿನೂ ಅಷ್ಟೇ ಪೂರ್ತಿ ಸಿಪ್ಪೆ ತೆಗೆದು ಹಾಕ್ಕೋಬಾರ್ದು ಫ್ರೆಂಡ್ಸ್ ರಸಮ್ಗಳಿಗೆ, ಜೀರಿಗೆ ರಸಮ್ಗೆ.
ಅರ್ಧಂಬರ್ಧ ಈ ತೊಟ್ಟು ಮಾತ್ರ ಮುರ್ದಿ ಹಾಕ್ಕೊಂಡ್ರೆ ಸಾಕು, ಸೂಪರಾಗಿ ಬರ್ತೈತೆ ಫ್ಲೇವರ್. ನಾನು ಮಾಡ್ತಾ ಇರೋದು ಒಂದು 4 ಜನಕ್ಕೆ ಆಗಷ್ಟು ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಅಂದರೆ ರಸಮ್ ನಾನು ತಿನ್ನೋದಕ್ಕಿಂತ ಕುಡಿಯೋದು ಜಾಸ್ತಿ, ಸೂಪರಾಗಿರುತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ 4ಕ್ಕೆ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತೀನಿ ಅಷ್ಟೇ. ಇಷ್ಟೇ ಸಿಂಪಲ್ ಐಟಮ್ಸ್ನ ರೆಡಿ ಮಾಡಿ ಸೈಡಲ್ಲಿಟ್ಟು ನಮ್ಮ ಚಿಪ್ಸ್ಗೆ ರೆಡಿ ಮಾಡ್ಕೋಬೇಕು. ಆಯಿಲ್ ಫುಡ್ ಅವಾಯ್ಡ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈ ಥರ ರೆಸಿಪೀಸ್ ಮಾಡಿದಾಗ ಇದಕ್ಕೇನಾದರೂ ಬೇಕೇ ಬೇಕು. ಇದು ಬಜ್ಜಿ ಬೋಂಡ ಪಲ್ಯ ಆ ಥರದ್ದು. ಪಲ್ಯಕ್ಕೆ ತರಕಾರಿ ಇಲ್ಲ, ಬಜ್ಜಿ ಇದೆ, ಬಜ್ಜಿ ಮೆಣಸಿನ್ಕಾಯಿ, ಅದು ಜಾಸ್ತಿ ಆಯಿಲ್ ಕುಡಿಯುತ್ತಲ್ಲ, ಅದಕ್ಕೆ ಅದನ್ನು ಸ್ಕಿಪ್ ಮಾಡಿ ಆಲೂಗಡ್ಡೆಗೆ ಬರ್ತಾಯಿದ್ದೀನಿ. ಆಲೂಗಡ್ಡೆ ಚೆನ್ನಾಗಿ ತೊಳ್ಕೊಂಡು, ಇದರಲ್ಲಿ ಯಾವತ್ತೂ ನಾನು ಇದು ಮಾಡಲಿಲ್ಲ, ಏನಿದು ಸ್ಲೈಸಾಗಿ ಕಟ್ ಮಾಡಲಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಹಾಂ, ಬರುತ್ತೆ ಪರವಾಗಿಲ್ಲ. ಇದು ಈ ಥರ ಮಾಡಿಬಿಟ್ಟು ಸ್ವಲ್ಪ ಹಾರಾಕ್ಕೋಬೇಕು, ಯಾಕಂದರೆ ಟ್ಯಾಬ್ ಆಯ್ತಲ್ಲ, ಎಣ್ಣೆ ಸಿಡಿತೈತೆ ಅಂತ. ಇದು ಸ್ಲೈಸ್ ಆಗಿ ಬತ್ತಲ್ಲ ಫ್ರೆಂಡ್ಸ್, ವೇಸ್ಟು. ವಕ್ರ ವಿಚಿತ್ರವಾಗಿ ಬತ್ತೈತೆ. ಓಕೆ ಫ್ರೆಂಡ್ಸ್, ಹೆಂಗೋ ಒಂದು ಟೇಸ್ಟ್ ಚೆನ್ನಾಗಿ ಬಂದರೆ ಸಾಕು. ಇವಿಷ್ಟು ರಸಮ್ಗೆ ಟೊಮೊಟೊ, ಹಸಿಮೆಣಸಿನ್ಕಾಯಿ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ ಮೆಣಸು ಇವಿಷ್ಟನ್ನು ಒಟ್ಟಿಗೆ ಹಾಕಿ ರುಬ್ಕೋಬೇಕು. ಈ ಥರ ತರ್ತರಿಯಾಗಿ ರುಬ್ಕೋಬೇಕು ಫ್ರೆಂಡ್ಸ್. ಕ್ಲೀನ್ ಪೇಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಾಣಲಿ ಇಟ್ಕೊಂಡು ಬಾಣಲಿ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು, ಜೀರಿಗೆ ರಸ ಅಲ್ವಾ, ಹಾಗಾಗಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅಂತ. ಆಮೇಲೆ ಸಾಸಿವೆ ಹಾಕ್ಕೋಬೇಕು, ಆಮೇಲೆ ಕರಿಬೇವು ಹಾಕ್ಕೊಂಡು ಸ್ವಲ್ಪ ಹಿಂಗೂ ಹಾಕ್ಕೋಬೇಕು. ಇದ್ರ ಜೊತೆಗೇನೆ ಜೀರಿಗೆ ಮೆಣಸು ಸಹ ಹಾಕಿ ಮಾಡ್ಕೋಬೋದು. ನಾನು ಆಲ್ರೆಡಿ ರುಬ್ಬಿಟ್ಕೊಂಡಿರೋ ಪೇಸ್ಟೆಲ್ಲ ಇರುತ್ತೆ ಅಂದ್ಬಿಟ್ಟು ಅದನ್ನೇ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಾಮಿಡಿ ಏನಂದರೆ ಮೆಣಸು ಪುಡಿನೇ ಆಗಿಲ್ಲ, ಅರ್ಧಂಬರ್ಧ ಆಗಿತ್ತು, ಆದರೂ ಪರವಾಗಿಲ್ಲ, ಫ್ಲೇವರ್ ಬಿಟ್ಕೊಳ್ಳುತ್ತೆ. ಆಮೇಲೆ ಅರಿಶಿನ ಒಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈ ರಸಕ್ಕೆ ಅರಿಶಿನ ಹಾಕ್ಕೊಳ್ಳೇಬೇಕು. ಈ ರಸ ಅನ್ನೋಕ್ಕೆ ಮಾತ್ರ ಅಲ್ಲ, ಹಾಗೆ ಕುಡಿಯೋಕ್ಕೂ ಚೆನ್ನಾಗಿರ್ತದೆ. ನೆಗಡಿ, ಕೆಮ್ಮು ಇಲ್ಲ ಬಾಯಿ ಕೆಟ್ಟೋದ್ರೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಅದೇ ಜಾರ್ಗೆ ನೀರು ಹಾಕ್ಕೊಂಡು ನೀರು ತೆಳ್ಳಗೆ ಮಾಡ್ಕೋಬೇಕು. ರಸ ಅಂದರೆ ಸ್ವಲ್ಪ ನೀರು ಥರನೇ ಇರಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಸಿಂಪಲ್ಲಾಗಿ ಒಂದು 2-3 ನಿಮಿಷಕ್ಕೆ ಆಗುವಂಥ ರಸ ಇದು. ಇದನ್ನೇನು ಜಾಸ್ತಿ ಕುದಿಸ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಒಂದು ಕುದಿ ಬಂದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಇಷ್ಟೇ, ರಸ ಮುಗೀತು. ಮತ್ತೆ ಒಂದು ಚಿಕ್ಕ ಬಾಣಲಿ ಇಟ್ಕೊಂಡು, ದೊಡ್ಡ ಬಾಣಲಿ ಇದೆ ಆದರೂ ಕಂಜೂಸ್ತಾನ ಮಾಡಿ ಚಿಕ್ಕ ಬಾಣಲಿ ಇಟ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಆಲೂಗಡ್ಡೆ ಚಿಪ್ಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಆಲೂಗಡ್ಡೆ ಪೀಸಸ್ ಹಾಕ್ಕೊಳ್ತಾ ಇದ್ದೀನಿ. ಮೊದಲೇ ಆಲೂಗಡ್ಡೆನ ಬಟ್ಟೆನಲ್ಲಿ ಒತ್ತಿ ಚೆನ್ನಾಗಿ ನೀರೆಲ್ಲ ಇಲ್ಲದೇ ಇರೋ ಥರ ಡ್ರೈ ಆಗೋ ಥರ ಮಾಡ್ಕೊಂಡಿದ್ದೆ. ಫ್ಯಾನ್ ಹತ್ರನೂ ಒಂದು ಸ್ವಲ್ಪ ಹಾರಾಕ್ಬೋದು, ಯಾಕಂದರೆ ಎಣ್ಣೆ ಸಿಡಿಬಾರ್ದಲ್ವಾ, ಎಣ್ಣೆಗೆ ಹಾಕಿದ ತಕ್ಷಣ. ಅದಕ್ಕೆ ನೀರಿನ ಅಂಶ ಇದ್ರೆ ಸಿಡಿದು ಬಿಡ್ತೈತೆ ಅಂದ್ಬಿಟ್ಟು ಈ ಥರ ಲೋ ಫ್ಲೇಮಲ್ಲಿ ಉಲ್ಟಾ ಮಾಡಿ ಬೇಯಿಸ್ಕೊಂಡು ಸೈಡ್ಗೆ ಎತ್ಕೊಳ್ತಾ ಇದ್ದೀನಿ. ಏನಾದರೂ ಜಾಸ್ತಿ ಮಾಡ್ಕೊಳ್ಳೋಂಗಿದ್ರೆ ದೊಡ್ಡ ಬಾಣಲಿಲಿ ಸ್ವಲ್ಪ ಜಾಸ್ತಿ ಚಿಪ್ಸ್ ಮಾಡಿಕೊಂಡು ಎಣ್ಣೆ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳೋರಾದರೆ ಈ ಥರ ಆಲೂಗಡ್ಡೆ ಚಿಪ್ಸ್ ಎಲ್ಲ ಹಾಕಿದಾದ್ಮೇಲೆ ಒಂದು ಚಿಕ್ಕ ಬಟ್ಲಿಗೆ ಉಪ್ಪು ಮತ್ತು ಖಾರದ ಪುಡಿ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಈ ಎಣ್ಣೆಗೆ ಹಾಕ್ಕೊಂಡ್ರೆ ಸ್ವಲ್ಪ ಸಿಡಿತೈತೆ, ಚಿಟಪಟ ಸೌಂಡ್ ಬರ್ತೈತೆ. ಇದು ಯಾಕೆ ಹಿಂಗೆ ಹಾಕ್ಕೊಳ್ಳೋದು ಅಂದರೆ ಆಲೂಗಡ್ಡೆ ಚಿಪ್ಸ್ಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯೋಕೆ ಈ ಥರನೂ ಮಾಡ್ಕೊಳ್ತಾರೆ. ನಾನೇನಿಲ್ಲ, ಒಂದು ಸ್ವಲ್ಪನೇ ಎಲ್ಲ ಮಾಡ್ಕೊಳ್ತಾ ಇರೋದು, ಅದಕ್ಕೆ ಇದ್ರ ಜೊತೆಗೆ ಆ ಥರ ಏನು ಎಕ್ಸ್ಪೆರಿಮೆಂಟ್ ಮಾಡೋಕೆ ಹೋಗಲಿಲ್ಲ. ಚಿಪ್ಸ್ ಎಲ್ಲ ಸೈಡಿಗೆ ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಸಕ್ಕರೆ ಪುಡಿನೂ ಹಾಕ್ಕೋಬೋದು, ಅದೊಂದು ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಚಾಟ್ ಮಸಾಲ ಬೇಕಾದ್ರೂ ಹಾಕ್ಕೋಬೋದು. ಇದೇ ನಮ್ಮ ರೆಸಿಪಿ. ರಸಮ್ಮು, ಆಲೂಗಡ್ಡೆ ಚಿಪ್ಸು, ಉಪ್ಪಿನಕಾಯಿ, ಅನ್ನ. ಶಿವ ಮಾಡಿರೋ ಅನ್ನ ಹೆಂಗೆ ಮಾಡೈತೋ ಏನೋ ಅಂದ್ಕೊಂಡೆ, ಪರವಾಗಿಲ್ಲ, ಸುಮಾರಾಗಿ ಮಾಡೈತೆ. ರಸಮ್ನ ಫುಲ್ ಹಾಕ್ಕೋಬೇಕು ಫ್ರೆಂಡ್ಸ್, ಅನ್ನ ಮುಳುಗೋಗೋ ಥರ. ಹಂಗೆ ತಿಂದೇ ಇದು ರಸಮ್ ಅಂತ ಇದಕ್ಕೆ ಹೆಸರಿಡೋದು. ಸ್ಮೆಲ್ಗೆ ಸರಿಯಾಗಿ ಹೊಟ್ಟೆ ತುಂಬ ತಿನ್ನಬೇಕು ಅನ್ನಿಸ್ತೈತೆ. ಕುಮಾರ್ ಬಿಡುತ್ತಾ ಐತೆ, ಬಾ, ಚೆನ್ನಾಗಿದೆ. ಪುಟ್ ಮಾಡ್ಕೊಂಡಿದ್ದೀರಿ, ನಾನು ಕೆಲಸ ಕಳಿಸ್ಬಿಟ್ಟು ಹೆಂಗೆ ನಾವು ಗಂಡು ಮಕ್ಕಳು ಕಾಯ್ಕೊಂಡು ಕುತ್ಕೊಂಡಿರ್ತೀವಿ ಹಸ್ಕೊಂಡು ಅನ್ಕೊಂಡ. ನಿಮ್ಮ ಮುಂದೆ ಮುದ್ದೆ ಸಾರು ತಿಂತೀವಿ, ಒಳಗೊಳಗೆ ಉಪ್ಪಿಟ್ಟು ಚಿತ್ರಾನ್ನ ತಿಂತೀವಿ ನಾವು. ಕೊಡ್ತೀರಾ ಅಮ್ಮ? ಆಲೂಗಡ್ಡೆ ಚಿಪ್ಸ್ ಜೊತೆ ತಿಂತಾ ಇದ್ರೆ ಕೊಡ್ತೀರಾ? ಆಗಲೇ ಶಿವ ತಿಂದೈತಲ್ಲ ಫ್ರೆಂಡ್ಸ್, ಅದಕ್ಕೆ ತಿಂತಾ ಇಲ್ಲ. ಅಷ್ಟಕ್ಕೂ ಇದು ನನ್ನ ಫೇವ್ರೇಟ್, ಶಿವ ಫೇವ್ರೇಟ್ ಊಟ ಬೇರೆನೆ. ನಿಮ್ಗೇನಾದ್ರೂ ಅರ್ಜೆಂಟಾಗಿ ಹಪ್ಪಳ ಸಿಗಲಿಲ್ಲ ಅನ್ನ ಸಾಂಬಾರ್ಗೆ ಅಂದರೆ ಈ ಥರ ಆಲೂಗಡ್ಡೆ ಚಿಪ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸೂಪರ್ ಬೆಸ್ಟ್ ಕಾಂಬಿನೇಷನು ರಸಮ್ಗೆ. ಈಗ ಸಂಜೆ 3 ಗಂಟೆ ಆಯಿತು, ಫುಲ್ ಗುಡುಗು ಮಳೆ. ಅದಕ್ಕೆ ಒಂದು ಶುಕ್ರವಾರ ಪೂಜೆ ಮಾಡಬೇಕಲ್ಲ. ಅಪ್ಪಿ ಫೇಸ್ ಪ್ಯಾಕ್ ಹಚ್ಕೋಬೇಕಲ್ಲ ನಾನು. ಮಳೆ ಆಯ್ತು, ಆತ ನೀರ್ಲಿ ಅಪ್ಪಿ ನಿನ್ನ ಹತ್ರ ಒಂದು ಮಾತಾಡ್ಲಾ? ಇವತ್ತು ಪೂಜೆಗೆ ರಜಾ ಹಾಕ್ಲಾ? ಯಾಕೆ ಅಷ್ಟು ಮೈಕಂಡು ಬಾರನೆ? ಅಷ್ಟು ಬಾರನೇನಪ್ಪ ನಿನಗೆ?
ನೀನ್ ಮಾಡು. ನಾನು ಮಾಡ್ತಾ ಇದೀನಲ್ಲ. ಅದು ಒಂದು ಇದು ಏನು ನೀರು ಇಕ್ಕೋತೀಯ, ಮನೆ ಒರೆಸ್ತೀಯ, ಕಡ್ಡಿ ಹಸಕ್ಕೆ ಇಷ್ಟು ಬೇಕು. ಒಂದಿನ ಮಾಡು ನೀನು, ಮನೆ ಒರೆಸಿ ಅದೆಲ್ಲ ಮಾಡು ಒಂದಿನ. ಅದು ಹೆಣ್ಮಕ್ಳು ರೂಢಿ ಆಗ್ಬಿಡ್ಕಣ, ನಾವು ಏನು ಮಾಡ್ಬೇ. ಪೂಜಾರಿ ಹಂಗೆ ಅಂದ್ಬಿಟ್ರೆ ದೇವ್ರಿದ್ದಾನ, ಪೂಜಾರಿ ಮಾಡಲ್ದೆ ಪೂಜಾರಪ್ಪ. ಫೈನಲಿ ನಾವೆಲ್ಲ ಹೆಣ್ಮಕ್ಳು ಪೂಜಾರಿಗಳು ಅಂತ ಫಿಕ್ಸ್ ಆಯಿತು ಫ್ರೆಂಡ್ಸ್. ಇವತ್ತು ಸ್ವಲ್ಪ ಕಷ್ಟ ಆಗ್ತಿದೆ ಫ್ರೆಂಡ್ಸ್, ಚಳಿ ಬೇರೆ ಜಾಸ್ತಿ. ಟಾಮ್ ನೀನೇನು ಹೇಳ್ತೀಯ ಇದ್ರ ಬಗ್ಗೆ? ಏನದು ತಿಂದಿಟ್ಟು ತಂದು ಕೊಟ್ರೆ ತಿನ್ಬಿಟ್ಟು ಬೇಗ ಬೇಗ ಕೆಲಸ ಮಾಡ್ತೀನಿ ನಾನು. ಪಪ್ಪಿ ಪಕ್ಕ ಇವತ್ತು ಯಾಕೆ ಇವತ್ತು ಪೂಜೆ ಮಾಡಕ್ಕೆ ಮೈಬಾರ ಆಗ್ತಿತ್ತಂದ್ರೆ ಇಷ್ಟೇ ಫ್ರೆಂಡ್ಸ್. ಮೋಡ ಕವಿದ ವಾತಾವರಣ, ಯಾವ ಟೈಮಲ್ಲಿ ಬೇಕಾದ್ರೆ ಮಳೆ ಆಗ್ಬೋದು. ಮನೆ ಒರೆಸ್ತಾರೆ ಮನೆ ಒಣಗಲ್ಲ, ಬಾಗಿಲು ಸಾರಿಸ್ತಾರೆ ಬಾಗಿಲು ಒಣಗಲ್ಲ, ತಲೆಗೆ ಸ್ನಾನ ಮಾಡಿದ್ರೆ ತಲೆ ಒಣಗಲ್ಲ, ಒಣಗದೇ ಇರೋ ಪರಿಸ್ಥಿತಿ. ಇಂಟ್ರೆಸ್ಟ್ ಅಲ್ಲ ಪೇ, ಚಳಿ ಮಳೆ ಬಂತು. ಓ ಬಟ್ಟೆ ಮಳೆ ಸಕ್ಕತ್ತಾಗಿ ಬರ್ತಿದೆ ಫ್ರೆಂಡ್ಸ್. ಅದಕ್ಕೆ ಮಳೇಲಿ ಚಳಿಯಾಗಿರೋದಕ್ಕೆ ಏನಾದರೂ ಮಾಡೋಣ ಅಂತ ಅನ್ನಿಸ್ತಾ ಇತ್ತು. ಕಡಲೆ ಬೀಜನ ಶಿವ ತಿನ್ಬಿಡ್ತೈತೆ ಅಂತ ಮುಚ್ಚಿಟ್ಟಿದೆ, ಈಗ ತಾನು ನೆನಪೈತೆ ಎತ್ಕೊಟ್ಟಿದ್ದೀನಿ. ಅಪ್ಪಿ ಉರ್ಕೊಳ್ಳುವ, ಸೂಪರ್ ಆಗಿರ್ತೈತೆ ಚಳಿಗೆ. ಕೊಡಪ್ಪಿ. ನಾನು ಯಾಕೆ ಅಷ್ಟು ಜೋರು ಅಂತ ಗೊತ್ತಾಯ್ತಾ ಫ್ರೆಂಡ್ಸ್? ನಿಧಾನಕ್ಕೆ ಕೊಡು, ಕೆಲಸ ಮಾಡು, ಕೇಳಲ್ಲ. ಜೋರಕ್ಕೆ ಹೋಗಿದ್ರೆ ಮಾತ್ರ ಮಾಡೋದು. ಅದಕ್ಕೆ ನನಗೆ ಅದ ಅಭ್ಯಾಸ ಆಗೋಯ್ತು. ಚೆನ್ನಾಗಿ ಬಡ್ಕೊಂಡು ಬೇಯಿಸೋದ್ಕಿಂತ ಹುರಿಯೋದು ಚೆನ್ನಾಗಿರ್ತೈತೆ. ಚಳಿಯಾಗಿ ಈ ಥರ ಹನಿ ಮಳೆ ಬೀಳ್ತಾ ಇದ್ರೆ ಜೊತೆ ಕಡಲೆ ಬೀಜನೋ ಜೋಳನೋ ಬೋಂಡನೋ ಬಜ್ಜಿನೋ ಇದ್ರೆ ಚೆನ್ನಾಗಿರ್ತೈತೆ. ಬಜ್ಜಿನ ಇವಾಗ ಆಗಲ್ಲಪ್ಪಿ, ಕಡಲೆ ಬೀಜ ತಿನ್ನು, ಉರಿತಾ ಇದ್ದೀನಿ. ಟೇಸ್ಟ್ ಮಾತ್ರ ಸೂಪರ್ ಆಗಿರ್ತೈತೆ, ಹಳ್ಳಿಲೇ ಬೆಳೆದಿರ್ತಾರಲ್ಲ ಹಂಗಾಗಿ. ಉರಿತಾ ಇದ್ರೆ ಎತ್ಕೊಂಡು ತಿಂತೇಯಪ್ಪಿ, ನಿನಗೆ ತಾನೇ. ನಾನೇನು ತಿನ್ನಲ್ಲ ಇರಪ್ಪ. ನನ್ನ ಬಕಾಸುರಿ ಇರ್ಬೋದು, ನಿನಗೂ ಕೊಡದಿರೋ ತಿನ್ನೋಷ್ಟು ಬಕಾಸುರಿ ಅಲ್ಲ. ಕಡಲೆ ಬೀಜಕ್ಕೂ ನನಗೂ ಆಗ್ಬರಲ್ಲ. ಮೊದಲೇ ನೋಡಿದ್ದೀನಿ, ಮದುವೆ ಆದಾಗಿಂದ ನೋಡ್ತಾ ಇದ್ದೀನಿ ನಿನ್ನ. ಬಿಲ್ಡಪ್ ರಜಾ. ಕಲರೇ ಚೇಂಜ್ ಆಗ್ತಲ್ಲ ಬೇಗ. ಬಾಡ್ಲಿಲೆ ಹಾಕಿದ್ಮೇಲೆ ಅರ್ಧ ಖಾಲಿ ಆಗೋಯ್ತು ಎತ್ಕೊಂಡು ತಿಂದು. ಹಿಂದೈತೆ ಒಲೆ ಮೇಲೆ ನಾನೇ ಬೆಳೆದ ಕಡಲೆ ಬೀಜ. ಚಳಿ ಕಡಲೆ ಬೀಜ ಬೆಚ್ಚಗೈತಲ್ಲ. ಬಜ್ಜಿ ಹಾಕೊಡು. ಬಜ್ಜಿ ಚಳಿಗ್ಲಿ ಬೆಸ್ಟ್ ಹಚ್ಕೊಂಡ್ರೆ ಆಗ್ತೈತೆ. ಚಳಿಗೆ ಬಜ್ಜಿ ಬೇಕಾ? ಎಷ್ಟು ಚೆನ್ನಾಗಿತ್ತು ಚಳಿಗೆ ಅಲ್ಲ. ಬೆಲ್ಲ ಬೇಕಾ? ಏನಕ್ಕೆ ಕಡಲೆ ಬೀಜ ಜೊತೆ ತಿಂತಾರ? ತಿನ್ನೋ ಪರವಾಗಿಲ್ಲ. ಇಷ್ಟು ವರ್ಷ ತಿಂತ ಇದೆಯಾ ಅಪ್ಪ? ಯಾವ್ದಕ್ಕೂ ನಾವು ಶೇರ್ ಮಾಡ್ಕೊಬಿಡೋಣ. ಮಾಡಿದ್ಯಾ ಫ್ರೈನು ತಿನ್ನೋದ್ರಲ್ಲಿ ಮಾತ್ರ. ಹೌದಾ? ನಮ್ಮ ಮೊಟ್ಟೆ ನಾವು ತಿನ್ಸ್ಕೋಬೇಕಪ್ಪ. ಟೀ ಚೆನ್ನಾಗಿರ್ತೈತಪ್ಪಿ. ಯಾರಾದ್ರೂ ಫ್ಯೂಚರ್ ಅಲ್ಲಿ ನಾವು ಗಂಡ ಹೆಂಡತಿ ಹಂಗಿರೋಣ ಅಂತ ಪ್ಲಾನ್ ಮಾಡ್ತಾರೆ. ನಾವು ಬಜ್ಜಿ ಮಾಡ್ಕೊಂಡು ತಿನ್ನೋಣ, ಕಾಫಿ ಮಾಡ್ಕೊಂಡು ಕುಡಿಯೋಣ. ಫ್ಯೂಚರ್ ಬಗ್ಗೆ ಯೋಚನೆ ಇಲ್ಲ ಫ್ರೆಂಡ್ಸ್ ನಮಗೆ. ಮಳೆಯಲ್ಲಿ ನೊಂದು ಬೆಂದಿರುವ ಹೂಗಳು, ತೊಟ್ಟಿಕ್ತಿರುವ ನೀರುಗಳು, ಸೋತು ಸುಣ್ಣವಾಗಿರುವ ಹೂಗಳು, ಪೇಪರ್ ಹೂಗಳು, ಪಿಂಕ್ ಹೂಗಳು, ಗಳು ಎಲ್ಲ ಮಲಗ್ಬಿಟ್ಟವಲ್ಲ ಹೂಗಳು.
ಬಿಸಿ ಅನ್ನ ತಂಗಳ ರಸ ರೆಡಿ ಫ್ರೆಂಡ್ಸ್. ಸೈಡ್ಗೆ ಏನು ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ಬಜ್ಜಿ ಮಾಡಂಗಿತ್ತು. ಬಜ್ಜಿ ತಿನ್ಬಾರ್ದು ಜಾಸ್ತಿ, ನಮ್ಮ ಫ್ರೆಂಡ್ಸ್ ಎಲ್ಲ ಬೈತಾರೆ. ಯಾರಿಗೆ ಎದುರು ತರಲಿಲ್ಲ ಫ್ರೆಂಡ್ಸ್ ನನ್ನ ಲೈಫಲ್ಲಿ. ಅಂದ್ರೆ ನೀವು ಹೇಳೋದು ನಾನು ಒಳ್ಳೇದಕ್ಕೆ ಅಲ್ಲ, ಅಪರೂಪಕ್ಕೆ ತಿನ್ಬೇಕು, ಯಾವಾಗಲೂ ತಿನ್ನಕ್ಕೆ ಹೋಗ್ಬಾರ್ದು. ಆಚೆ ಎದ್ದೋಗಿ ಕೈ ತೊಳಕ್ ಕಷ್ಟ ಅನ್ಬಿಟ್ಟು ತಿನ್ಸು ಅಂತ ಕೂತಿರೋದು ಫ್ರೆಂಡ್ಸ್. ಎಷ್ಟು ಮೈ ಬಾರ ಗೊತ್ತಾ, ಆಚೆ ಚಳಿ ಅನ್ಬಿಟ್ಟು. ದಪ್ ದಪ್ ತುತ್ತು ತಿನ್ಬೇಕು, ಅವಾಗ ತಿಂತೆ ಮೈ ಹಿಡಿತೈತೆ. ಸಣ್ಣ ಸಣ್ಣ ಇಷ್ಟೇ ತಿನ್ನೋದಲ್ಲ. ನಾನು ಮಾಮೂಲಿ ಇಷ್ಟಿಷ್ಟೇ ತಿನ್ನೋದು. ಈ ರಸ ಮಾತ್ರ ಬಿಸಿ ಅನ್ನ ಇದ್ದಾಗೆ ತಿನ್ಬೇಕು ಫ್ರೆಂಡ್ಸ್. ನನಗೆ ಬೆಳಗ್ಗೆ ಅಷ್ಟೊಂದು ತಿಂದಂಗೆ ಅನ್ನಿಸ್ಲಿಲ್ಲ, ಅನ್ನ ತಣ್ಣಗಾಗ್ಬಿಟ್ಟಿತ್ತಲ್ಲ. ಇವಾಗ ಚೆನ್ನಾಗೈತೆ ಟೇಸ್ಟು. ಇವಾಗ ರಸ ಇಷ್ಟ ಆಗಲ್ಲ, ಆದ್ರೂ ಇಷ್ಟಪಟ್ಟು ತಿಂತೈತೆ ಅಂದ್ರೆ ರಸ ಎಷ್ಟಾಗಿ ಚೆನ್ನಾಗಿ ಓದೈತೆ ಅಂತ ಅರ್ಥ. ಫ್ರೆಂಡ್ಸ್ ನಾವಿಬ್ರು ಊಟ ಮಾಡಿದ್ವಿ. ವಾಯ್ಸ್ ಕೇಳಿಸ್ತೈತೆ ಫ್ರೆಂಡ್ಸ್, ಆಗ್ಲೇ ಮಳೆ ಸ್ಟಾರ್ಟ್ ಆಯ್ತು, ಕರೆಂಟ್ ಹೋಗ್ಬಿಡ್ತೈತೆ. ಅಷ್ಟ್ರಲ್ಲಿ ವಿಶ್ ಮಾಡ್ಬಿಡ್ಬೇಕು. ಅಮೃತ 5ನೇ ತಾರೀಕು ಬರ್ತಡೆ, ವಿಶ್ ಹ್ಯಾಪಿ ಬರ್ತಡೆ. ವಿಶ್ ಹ್ಯಾಪಿ ಬರ್ತಡೆ. ಸೌಂದರ್ಯ ಅವತ್ತು ಹ್ಯಾಪಿ ಬರ್ತಡೆ ನಾಳೆ. ವಿಶ್ ಹ್ಯಾಪಿ ಬರ್ತಡೆ. ಪ್ರದೀಪ್ ಕುಮಾರ್ ಅಣ್ಣ ಹಾಯ್. ಹಾಯ್. ಪವಿತ್ರ ಸಿಸ್ಟರ್ ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತಡೆ. ರತ್ನಾ ಸಿಸ್ಟರ್ ಹಾಯ್. ಹಾಯ್. ಸಾನ್ವಿ ರೂಪಾ ಹಾಯ್. ಹಾಯ್. ಯಕ್ಷ ತನ್ಮಯ್ ಹಾಯ್ ಮಕ್ಕಳ. ಹಾಯ್. ಕೃಪಾ ಹಾಯ್. ಹಾಯ್. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ಸೆಂಡರ್ಗೆ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಬಾಯ್. ಬಾಯ್. ಗುಡ್ ನೈಟ್. ಅಷ್ಟೇ.